ನಮಸ್ಕಾರ. ನನ್ನ ಹೆಸರು ಮಾಧುರಿ ಮುಳುಗುಂದ್ ಅಂತ. ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಚಿಲ್ಲೂರು ಬಡ್ನಿಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸ್ತಿದ್ದೀನಿ. ಇವತ್ತಿನ ದಿವಸ ನಾವು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಬರುವಂತಹ ನಮ್ಮ ಪ್ರಾಕೃತಿಕ ವೈವಿಧ್ಯ ಎಂಬ ಘಟಕವನ್ನು ತೆಗೆದುಕೊಂಡಿದ್ದು, ಅದರಲ್ಲಿ ಮುಖ್ಯವಾಗಿ ಭಾರತದ ನದಿಗಳ ಬಗ್ಗೆ ಮತ್ತು ಭಾರತದ ವಾಯುಗುಣದ ಬಗ್ಗೆ ನಾವಿವತ್ತು ಅಭ್ಯಾಸವನ್ನು ಮಾಡೋಣ. ಭಾರತದ ಪ್ರಮುಖ ನದಿಗಳು. ಭಾರತದಲ್ಲಿ ಅನೇಕ ನದಿ ಜಾಲಗಳಿವೆ. ಅವು ದೇಶದ ನೈಸರ್ಗಿಕ ಸಂಪನ್ಮೂಲಗಳು. ಈ ನದಿಗಳ ನೀರನ್ನು ನೀರಾವರಿ, ಜಲವಿದ್ಯುತ್ ತಯಾರಿಕೆ, ಒಳನಾಡಿನ ಜಲಸಾರಿಗೆ, ಮೀನುಗಾರಿಕೆ, ಮನರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ಉಪಯೋಗಿಸಲಾಗುತ್ತಿದೆ. ಭಾರತದ ಪ್ರಮುಖ ನದಿಗಳು ನದಿ ಜಾಲಗಳು ಭಾರತದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡುತ್ತಾ ಬಂದಿವೆ. ಹಾಗಾಗಿ ಈ ನದಿಗಳನ್ನು ಭಾರತದ ನೈಸರ್ಗಿಕ ಸಂಪನ್ಮೂಲಗಳು ಎಂದೇ ಕರೆಯಲಾಗುತ್ತದೆ. ಈ ನದಿಗಳಿಂದ ನಾವು ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡ್ತಾ ಇದ್ದೀವಿ, ನೀರಾವರಿಗೆ ಬಳಸ್ತಾ ಇದ್ದೀವಿ, ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ನೀರನ್ನು ನದಿಗಳ ಮೇಲೆ ನಾವು ಅವಲಂಬಿತರಾಗಿದ್ದೇವೆ. ಹಾಗಾಗಿ ನದಿಗಳ ಒಂದು ಉಪಯೋಗ ತುಂಬಾ ಹೇರಳವಾಗಿದೆ ಅಂತ ತಿಳಿದುಕೊಳ್ಳಬಹುದು. ಹಾಗಾದರೆ ಮುಖ್ಯವಾಗಿ ಇರುವಂತಹ ಇಡೀ ಒಂದು ಭಾರತದಲ್ಲಿ ಇರುವಂತಹ ನದಿಗಳು ಅನೇಕ ನದಿಗಳು ಭಾರತದಲ್ಲಿ ತುಂಬಿ ಹರಿತಾ ಇದೆ. ಹಾಗಾದರೆ ಆ ನದಿಗಳನ್ನು ಯಾವ ಹೆಸರಿಂದ ಕರೀತಾರೆ, ಹಾಗೆ ಇಡೀ ಒಂದು ನದಿಗಳ ಒಂದು ಜಲ ಸಮೂಹವನ್ನು ಹೇಗೆ ಒಂದು ವಿಂಗಡಣೆ ಮಾಡಿದ್ದಾರೆ ಅಂತ ನೋಡೋದಾದರೆ, ಭಾರತದ ನದಿ ಜಾಲವನ್ನು 2 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಒಂದು ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು. ಹಾಗಾದರೆ ಭಾರತದಲ್ಲಿರುವಂತಹ ನದಿ ಜಾಲಗಳು 2 ರೀತಿಯಾಗಿವೆ. ಒಂದು ಉತ್ತರ ಭಾರತದ ನದಿಗಳು, ಇನ್ನೊಂದು ದಕ್ಷಿಣ ಭಾರತದ ನದಿಗಳು. ಹಾಗಾದರೆ ಮಕ್ಕಳೇ, ನಾವಿವತ್ತು ಉತ್ತರ ಭಾರತದ ನದಿಗಳು ಯಾವುವು, ಅವುಗಳ ಉಪಯೋಗ ಏನು, ಅವುಗಳ ವೈಶಿಷ್ಟ್ಯತೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಉತ್ತರ ಭಾರತದ ನದಿಗಳಲ್ಲಿ ಪ್ರಮುಖವಾಗಿ 3 ನದಿಗಳ ಹೆಸರನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಸಿಂಧು, ಗಂಗಾ, ಬ್ರಹ್ಮಪುತ್ರ. ಭಾರತದ ಅತಿ ದೊಡ್ಡ ನದಿಗಳು ಸಿಂಧು, ಗಂಗಾ, ಬ್ರಹ್ಮಪುತ್ರ ಅಂತ ಕರೆಯಲಾಗುತ್ತದೆ. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಭಾರತದ ಒಂದು ಮೇರೆಗಳಲ್ಲಿ ಕಂಡುಬರ್ತಕ್ಕಂತಹ ಭಾರತದ ಅತಿ ದೊಡ್ಡ ನದಿಗಳಾದಂತಹ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಒಂದು ಇರುವಿಕೆಯನ್ನು ನೀವಿಲ್ಲಿ ಗಮನಿಸಬಹುದು. ಹಾಗಾದರೆ ನಾನು ನಿಮಗೆ ಹೇಳಿದೆ, ಗಂಗಾ ನದಿಯು ಉತ್ತರ ಭಾರತದ ಒಂದು ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಅಂತ. ಈ ಗಂಗಾ ನದಿ ಗಂಗೋತ್ರಿ ಎಂಬ ಒಂದು ಸ್ಥಳದಲ್ಲಿ ಉಗಮವನ್ನು ಹೊಂದುತ್ತದೆ. ಗಂಗೋತ್ರಿ ಎಂಬ ಸ್ಥಳದಲ್ಲಿ ಉಗಮ ಹೊಂದುವ ಗಂಗಾ ನದಿ ಭಾರತದ ಅತಿ ದೊಡ್ಡ ನದಿ. ಈ ಒಂದು ನದಿಯು ಆರಂಭದಲ್ಲಿ ದಕ್ಷಿಣಕ್ಕೆ, ಅನಂತರ ಒಂದು ಆಗ್ನೇಯಕ್ಕೆ ಹರಿಯುತ್ತಾ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ. ಭಾರತದಲ್ಲಿ ಹುಟ್ಟುವಂತಹ ಒಂದು ಗಂಗಾ ನದಿ ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿಂದ ಇದು ಬಂಗಾಳ ಕೊಲ್ಲಿ ಸಮುದ್ರವನ್ನು ಸೇರುತ್ತದೆ. ಹಾಗಾದರೆ ಈ ನದಿ ಎಷ್ಟು ದೊಡ್ಡದಾಗಿರ್ಬೋದು ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳಿ. ಇನ್ನೊಂದೇನಂತಂದರೆ, ಈ ಗಂಗಾ ನದಿ ಹರಿಯುವಾಗ ತನ್ನೊಡನೆ ಸಾಕಷ್ಟು ಉಪನದಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತದೆ. ಹಾಗಾದರೆ ಆ ಉಪನದಿಗಳು ಯಾವುವು ಅಂತ ನೋಡೋದಾದರೆ, ಯಮುನಾ, ಗಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಸೋನೆ ಮತ್ತು ಕೋಸಿ ನದಿಗಳು. ನೀವು ಒಂದು ಹೆಸರು ಕೇಳಿರ್ತೀರಿ, ಗಂಗಾ, ಯಮುನಾ ಅಂತ. ಇವೆರಡು ಒಂದು ರೀತಿ ಜನಪ್ರಿಯ ಹೆಸರುಗಳು. ಹಾಗಾಗಿ ಈ ಯಮುನಾ ನದಿ ಕೂಡ ಗಂಗಾ ನದಿಯ ಪ್ರಮುಖವಾದಂಥ ಒಂದು ಉಪನದಿಯಾಗಿದೆ. ಗಂಗಾ ನದಿ ಹರಿಯುವಾಗ ಈ ಹಲವಾರು ಚಿಕ್ಕ ಪುಟ್ಟ ನದಿಗಳನ್ನು ತನ್ನೊಡನೆ ಕರೆದುಕೊಂಡು ಹೋಗುತ್ತದೆ. ಇದ್ರ ಜೊತೆಗೆ ಉತ್ತರ ಭಾರತದ ಎರಡನೇ ನದಿ ಯಾವುದಂದರೆ ಸಿಂಧೂ ನದಿ. ಈ ಸಿಂಧೂ ನದಿ ನಾಗರಿಕತೆಯನ್ನು ನೆನಪಿಸುತ್ತದೆ. ನಿಮಗೆಲ್ಲ ಮುಂದೆ ಹೈಯರ್ ಕ್ಲಾಸಿಗೆ ಹೋದಾಗೆ ಸಿಂಧೂ ನಾಗರಿಕತೆ ಬಗ್ಗೆ ನೀವು ಅಭ್ಯಾಸವನ್ನು ಮಾಡ್ತೀರಿ. ಈ ಸಿಂಧೂ ನದಿ ಪುರಾತನ ಮತ್ತು ಅಷ್ಟೇ ಒಂದು ಐತಿಹಾಸಿಕವಾದಂಥ ಒಂದು ನದಿಯಾಗಿದೆ. ಇದು ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ. ಜೊತೆಗೆ ಇದು ಪಾಕಿಸ್ತಾನದ ಕರಾಚಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದು ಕೂಡ ಭಾರತದ ಅತ್ಯಂತ ದೊಡ್ಡ ನದಿಯಾಗಿದೆ. ಈ ಚಿತ್ರದಲ್ಲಿ ನೀವು ಟಿಬೆಟ್ನ ಒಂದು ಕೈಲಾಸ ಪರ್ವತದಲ್ಲಿ ಸಿಂಧೂ ನದಿಯ ಒಂದು ಉಗಮ ಸ್ಥಳವನ್ನು ನೀವು ಇಲ್ಲಿ ಕಾಣಬಹುದು. ಇನ್ನು 3ನೇ ನದಿ, ಉತ್ತರ ಭಾರತದ ನದಿಗಳಲ್ಲಿ
ಸಿಂಧೂ ಗಂಗಾ ನಂತರ ಬರ್ತಕ್ಕಂತಹ ಮತ್ತೊಂದು ದೊಡ್ಡ ನದಿ ಅಂದರೆ ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿಯು ಆರಂಭದಲ್ಲಿ ಇದು ಅರುಣಾಚಲ ಪ್ರದೇಶದಿಂದ ಕಿರಿದಾದ ಕಂದರಗಳ ನಡುವೆ ಹರಿದು ಕೊನೆಗಿದೆ ಏನಂತಂದ್ರೆ ಗಂಗಾ ನದಿಯೊಡನೆ ಇದೇನಾಗುತ್ತೆ ಅಂತಂದ್ರೆ ಪಶ್ಚಿಮಕ್ಕೆ ಹರಿಯುತ್ತಾ ಸುಮಾರು 2589 ಕಿಲೋಮೀಟರ್ ದೂರ ಇದೇನಾಗುತ್ತೆ ಅಂದರೆ ಬ್ರಹ್ಮಪುತ್ರ ನದಿ ಹರಿಯುತ್ತದೆ. ಸೊ ಈ ಒಂದು ಬ್ರಹ್ಮಪುತ್ರ ನದಿಯು ಏನಂತ ಹೇಳ್ಬೋದು ಅಂತಂದ್ರೆ ಸಾಕಷ್ಟು ಗಂಗಾ ನದಿ ಮತ್ತು ಸಿಂಧೂ ನದಿಯಂತೆ ಇದು ತುಂಬ ದೊಡ್ಡದಾದಂಥ ನದಿ. ಇದು ಕೊನೆಗೆ ಏನಂತಂದ್ರೆ ಗಂಗಾ ನದಿಯೊಡನೆ ಸೇರಿ ಏನಾಗುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು ಈ ಒಂದು ಬ್ರಹ್ಮಪುತ್ರ ನದಿಯ ಒಂದು ರಮಣೀಯವಾದಂಥ ಒಂದು ದೃಶ್ಯವನ್ನು ನೋಡಿ. ಎಷ್ಟೊಂದು ದೊಡ್ಡದಾಗಿ ಮತ್ತು ವಿಶಾಲವಾಗಿ ಆ ಒಂದು ಬೆಟ್ಟ ಗುಡ್ಡಗಳ ನಡುವೆ ಒಂದು ಹಸಿರಿನ ತಪ್ಪಲಿನ ನಡುವೆ ಈ ಒಂದು ನದಿ ಎಷ್ಟು ಸೊಗಸಾಗಿ ಹರಿತಾ ಇದೆ ಅಂತ. ಸೊ ಇನ್ನೊಂದು ಏನಂತಂದ್ರೆ ನಾನು ನಿಮ್ಗೆ ಹೇಳಿದೆ ಬ್ರಹ್ಮಪುತ್ರ ನದಿ ಗಂಗಾ ನದಿಯೊಡನೆ ಹರಿಯುತ್ತದೆ ಅಂತ. ಇದು ಬಾಂಗ್ಲಾದೇಶವನ್ನು ಪ್ರವೇಶಿಸಿ ಅಲ್ಲಿ ಪದ್ಮ ನದಿ ಎಂಬ ಹೆಸರಿನಿಂದ ಕರೆಯಲ್ಪಟ್ಟು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬ್ರಹ್ಮಪುತ್ರ ನದಿಯು ತುಂಬ ಒಂದು ರಮಣೀಯವಾಗಿ ಹರಿಯುತ್ತದೆ. ಸೊ ಹರಿಯುವಾಗ ಬಂಗಾಳ ಕೊಲ್ಲಿಯಲ್ಲಿ ಇದು ಏನಂತಂದ್ರೆ ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಹಾಗಾದರೆ ಉತ್ತರ ಭಾರತದ ನದಿಗಳು ಸಿಂಧೂ, ಗಂಗಾ, ಬ್ರಹ್ಮಪುತ್ರ. ಈ ನದಿಗಳು ಒಂದು ಕುಡಿಯುವ ನೀರು, ಕೃಷಿ, ನೀರಾವರಿ, ಆಮೇಲೆ ಮೀನುಗಾರಿಕೆಗೆ ಸೇರಿದಂತೆ ಹಲವಾರು ಉದ್ಯಮಗಳಿಗೆ, ಆಮೇಲೆ ಇನ್ನೊಂದು ಏನು ಹೇಳ್ಬೋದು ಅಂದರೆ ಭಾರತದ ಒಂದು ಆರ್ಥಿಕತೆಗೆ ಜೊತೆಗೆ ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಜನರೊಂದಿಗೆ ಒಂದು ತಮ್ಮದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಹಾಗಾದರೆ ಈ ನದಿಗಳ ವೈಶಿಷ್ಟ್ಯತೆ ಏನು ಅಂತ ನೋಡೋದಾದರೆ ಮುಖ್ಯವಾಗಿ ಉತ್ತರ ಭಾರತದ ನದಿಗಳು ಅತ್ಯಂತ ಉದ್ದವಾಗಿ ಹರಿಯುತ್ತವೆ ಮತ್ತು ಇವುಗಳು ಏನಂತಂದ್ರೆ ತಮ್ಮೊಡನೆ ಬರುವಾಗ ಹೊತ್ತು ತರುವಂಥ ಮೆಕ್ಕಲು ಮಣ್ಣಿನಿಂದ ಸಮತಟ್ಟಾಗಿರ್ತಕ್ಕಂತಹ ಒಂದು ಮೈದಾನಗಳ ರೀತಿಯಲ್ಲಿ ಕೃಷಿ ಭೂಮಿಯನ್ನು ಇವುಗಳು ನಿರ್ಮಾಣ ಮಾಡಿವೆ. ಅಷ್ಟೇ ಅಲ್ಲ, ಈ ಒಂದು ಸಿಂಧೂ, ಗಂಗಾ, ಬ್ರಹ್ಮಪುತ್ರದಂತಹ ಒಂದು ದೊಡ್ಡ ನದಿಗಳ ಒಂದು ದಂಡೆಗಳಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಗಳಾದಂತಹ ಕಾಶಿ, ವಾರಣಾಸಿಯಂತಹ ಒಂದು ಪವಿತ್ರ ಒಂದು ಧರ್ಮ ಕ್ಷೇತ್ರಗಳು ಕೂಡ ನೆಲೆಸಿವೆ ಅಂತ ನಾವಿಲ್ಲಿ ಕಾಣಬಹುದು. ಇನ್ನು ಎರಡನೇದಾಗಿ ನೋಡೋದಾದರೆ ಈ ಒಂದು ದಕ್ಷಿಣ ಭಾರತದ ಪ್ರಮುಖ ನದಿಗಳೆಂದರೆ ಹೇಳಿದೆ ನಾವು ಉತ್ತರ ಭಾರತದ ನದಿಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಎರಡನೇದಾಗಿ ದಕ್ಷಿಣ ಭಾರತದ ನದಿಗಳು. ಒಟ್ಟಾರೆಯಾಗಿ ದಕ್ಷಿಣ ಭಾರತದ ನದಿಗಳು ಯಾವುವು ಅಂದರೆ ಮಹಾನದಿ, ಗೋದಾವರಿ, ನರ್ಮದಾ, ತಾಪಿ, ಶರಾವತಿ, ಜುವಾರಿ, ಪೆರಿಯಾರ್, ಕಾವೇರಿ, ಕೃಷ್ಣ ಅಂತ ಕರೀತಾರೆ. ಆದರೆ ಈ ಒಂದು ದಕ್ಷಿಣ ಭಾರತದ ನದಿಗಳಲ್ಲಿ ಮತ್ತು 2 ಭಾಗಗಳನ್ನು ಮಾಡಲಾಗುತ್ತದೆ. ಯಾಕೆ ಹೀಗೆ ಅಂದರೆ ದಕ್ಷಿಣ ಭಾರತದ ನದಿಗಳು ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮ ದಿಕ್ಕಿಗೆ ಹರಿಯೋದ್ರಿಂದಾಗಿ ಇವುಗಳನ್ನು 2 ರೀತಿಯಲ್ಲಿ ವಿಂಗಡಿಸಲಾಗಿದೆ. ಒಂದು ಪೂರ್ವಕ್ಕೆ ಹರಿಯುವ ನದಿಗಳು, ಇನ್ನೊಂದು ಪಶ್ಚಿಮಕ್ಕೆ ಹರಿಯುವ ನದಿಗಳೆಂದು. ಹಾಗಾದರೆ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು? ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವೆಂದರೆ ಒಂದು ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಪಾಲಾರ್, ಪೆನ್ನಾರ್ ನದಿಗಳು. ಸೊ ಅದರಲ್ಲಿ ಮುಖ್ಯವಾಗಿ ಕಾವೇರಿ ನದಿ. ನಿಮಗೆಲ್ಲ ಗೊತ್ತಿರಬಹುದು, ಕಾವೇರಿ ನದಿಯು ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಉಗಮವನ್ನು ಹೊಂದುತ್ತದೆ. ಇದು ಪೂರ್ವಕ್ಕೆ ಹರಿದು ಕೊನೆಗೆ ಅಂತಿಮವಾಗಿ ಬಂಗಾಳ ಕೊಲ್ಲಿ ಸಮುದ್ರವನ್ನು ಸೇರುತ್ತದೆ. ಡಿಯರ್ ಸ್ಟೂಡೆಂಟ್ಸ್, ಕಾವೇರಿ ನದಿ ಕರ್ನಾಟಕದ ದಕ್ಷಿಣ ಗಂಗೆ ಅಂತ ಕರೆಯಲ್ಪಟ್ಟಿದೆ. ಸೊ ಇದು ಕೂಡ ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ರಿವರ್ ಅಂತ ಹೇಳ್ಬೋದು. ಅಂದರೆ ದೊಡ್ಡದಾದಂಥ ಒಂದು ನದಿ ಇದು ಕರ್ನಾಟಕದ ಅತ್ಯಂತ ದೊಡ್ಡದಾದಂಥ ನದಿ. ಇದು ಕರ್ನಾಟಕದ ಗಂಗೆ ಅಂತ, ದಕ್ಷಿಣದ ಗಂಗೆ ಅಂತ ಇದನ್ನು ಕರೀತಾರೆ. ಸೊ ಈ ಒಂದು ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಸೊ ಇಲ್ಲಿ ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ ಅಂತ. ಈ ತಲಕಾವೇರಿ ಇರೋದು ಕೊಡಗು ಜಿಲ್ಲೆಯಲ್ಲಿ. ಸೊ ಇನ್ನೊಂದು ನಾವು ನೋಡ್ತಾ ಇದ್ದೇವೆ ಪಶ್ಚಿಮಕ್ಕೆ ಹರಿಯುವ ನದಿಗಳು. ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುವೆಂದರೆ ನರ್ಮದಾ ಮತ್ತು ತಾಪಿ. ನರ್ಮದಾ, ತಾಪಿ, ಶರಾವತಿ, ನೇತ್ರಾವತಿ ಮತ್ತು ಇನ್ನೊಂದು ಯಾವುದಂದರೆ ಜುವಾರಿ, ಪೆರಿಯಾರ್ ನದಿಗಳು. ಸೊ ಈ ನದಿಗಳು ಮುಖ್ಯವಾಗಿ ಪಶ್ಚಿಮಕ್ಕೆ ಹರಿಯುವಂಥ ಒಂದು ದಕ್ಷಿಣ ಭಾರತದ ನದಿಗಳಾಗಿವೆ. ಅದರಲ್ಲಿ ಮುಖ್ಯವಾಗಿ ನರ್ಮದಾ ನದಿ ಕೂಡ ಒಂದು. ಈ ನರ್ಮದಾ ನದಿಯು ಅಮರ್ಕಂಟಕ್ ಎಂಬಲ್ಲಿ ಉಗಮವನ್ನು ಹೊಂದಿ ಅಮೃತಶಿಲಾ ಕಂದರದ ಮೂಲಕ ಹರಿದು ಪಶ್ಚಿಮದ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ.
ನಿಮಗೆಲ್ಲ ಗೊತ್ತಿರಲಿ, ನರ್ಮದಾ ನದಿ ಭಾರತವನ್ನು ಸಮಭಾಗ ಮಾಡಿದಂಥ ನದಿ. ಇದು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಪ್ರತ್ಯೇಕಿಸಿದ ಕೀರ್ತಿ ನರ್ಮದಾ ನದಿಗೆ ಸಲ್ಲುತ್ತದೆ. ಸೊ ಇದು ಅಂತಿಮವಾಗಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ಒಂದು ನದಿಯಾಗಿದೆ. ಹಾಗಾದರೆ ಈ ಒಂದು ನದಿಗಳು ಅಂದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ತಮ್ಮೊಡನೆ ಅಂದರೆ ಪಶ್ಚಿಮಕ್ಕೆ ಹರಿಯುವಾಗ ತಮ್ಮೊಡನೆ ಸಾಕಷ್ಟು ಉಪನದಿಗಳನ್ನು ಕೊಂಡೊಯ್ಯುತ್ತವೆ. ಅವುಗಳು ಯಾವಂತ ನೋಡೋದಾದರೆ ಸಬರ್ಮತಿ, ಬೇಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ, ಪೆರಿಯಾರ್ ನದಿಗಳು. ಸೊ ಈ ನದಿಗಳ ಒಂದು ಏನಂತ ಹೇಳ್ತೇವೆ ನಾವು, ಈ ಹಲವಾರು ನದಿಗಳು ಸೇರಿ ಉಪನದಿಗಳು ಸೇರಿ ಈ ಒಂದು ನದಿಗಳು ಏನಾಗ್ತವೆ ಅಂದರೆ ಕೊನೆಗೆ ಈ ಒಂದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಹಲವಾರು ಚಿಕ್ಕ ಪುಟ್ಟ ನದಿಗಳು ಸೇರಿ ಅವುಗಳೆಲ್ಲ ಏನಾಗ್ತವೆ ಅಂದರೆ ಕೊನೆಗೆ ಅಂತಿಮವಾಗಿ ಈ ಒಂದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಹಾಗಾದರೆ ಈಗ ನಾವು ನೋಡಿದಂತಹ ದಕ್ಷಿಣ ಭಾರತದ ನದಿಗಳು, ಆನಂತರ ಉತ್ತರ ಭಾರತದ ನದಿಗಳು. ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳಿಗಿರ್ತಕ್ಕಂತಹ ವ್ಯತ್ಯಾಸಗಳು ಏನು ಅಂತ ನೋಡೋದಾದರೆ, ಉತ್ತರ ಭಾರತದ ನದಿಗಳು ಅತಿ ಉದ್ದವಾಗಿ ಹರಿಯುತ್ತವೆ. ಆದರೆ ದಕ್ಷಿಣ ಭಾರತದ ನದಿಗಳು ಉದ್ದವಾಗಿ ಹರಿಯೋದು ಕಡಿಮೆ, ಅವು ಚಿಕ್ಕದಾಗಿವೆ. ಆಮೇಲೆ ಇನ್ನೊಂದೇನೆಂದರೆ ಉತ್ತರ ಭಾರತದ ನದಿಗಳು ಹೆಚ್ಚು ಕುಡಿಯುವ ನೀರು, ಕೃಷಿಗೆ ಹೆಚ್ಚು ಬಳಕೆ. ಆದರೆ ಈ ಒಂದು ದಕ್ಷಿಣ ಭಾರತದ ನದಿಗಳು ಜಲವಿದ್ಯುತ್ ಶಕ್ತಿ ಪೂರೈಕೆಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡುತ್ತಾ ಬಂದಿವೆ. ಸೊ ಹಾಗಾಗಿ ಉತ್ತರ ಭಾರತದ ನದಿಗಳು ಒಂಚೂರು ಅಂದರೆ ಶಾಂತವಾಗಿ ಮತ್ತು ನಿಧಾನವಾಗಿ ಹರಿತವು. ಬಟ್ ದಕ್ಷಿಣ ಭಾರತದ ನದಿಗಳು ರಭಸವಾಗಿ ಮತ್ತು ಏನಂತ ಹೇಳ್ಬೋದು, ಕಡಿದಾದ ಕಂದರಗಳ ಮೂಲಕ ಹರಿಯೋದ್ರಿಂದಾಗಿ ಜಲಪಾತಗಳನ್ನು ಸೃಷ್ಟಿಸುತ್ತವೆ. ಹಾಗಾದರೆ ದಕ್ಷಿಣ ಭಾರತದ ನದಿಗಳು ಹೆಚ್ಚು ವೇಗವಾಗಿ ರಭಸವಾಗಿ ಧುಮುಕ್ತವು, ಜಲಪಾತಗಳ ಸೃಷ್ಟಿಗೆ ಕಾರಣ ಆಗಿರೋದನ್ನು ನಾವಿಲ್ಲಿ ತಿಳ್ಕೋಬಹುದು. ಹೀಗೆ ನಾವು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳ ಒಂದು ನಡುವೆ ಇರತಕ್ಕಂತಹ ಒಂದು ಏನಂತ ಹೇಳ್ಬೋದು ವ್ಯತ್ಯಾಸಗಳನ್ನು ನಾವಿಲ್ಲಿ ತಿಳ್ಕೋಬಹುದು. ಆಮೇಲೆ ಒಟ್ಟಾರೆ ಏನಪ್ಪ ಅಂತಂದ್ರೆ, ನದಿಗಳು ಶಾಂತವಾಗಿ ಹರಿದ್ರೂ, ಅವು ರಭಸವಾಗಿ ಹರಿದ್ರೂ ಅವುಗಳಿಂದ ನಾವು ಹಲವಾರು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ. ಕುಡಿಯುವ ನೀರಿನ ಪೂರೈಕೆ, ಕೃಷಿ, ನೀರಾವರಿ, ಒಳನಾಡಿನ ಜಲ ಸಾರಿಗೆ, ಮೀನುಗಾರಿಕೆಗೆ ನದಿಗಳು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡುತ್ತಾ ಬಂದಿವೆ. ಹಾಗಿರಬೇಕಾದ್ರೆ ನದಿಗಳ ಸ್ವಚ್ಛತೆಗೆ ನಾವೆಲ್ಲ ಗಮನ ಕೊಡಬೇಕಲ್ಲ. ನಮ್ಮ ಊರುಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿರ್ತಕ್ಕಂತಹ ಎಷ್ಟೋ ಒಂದು ಪುರಾತನ ಕೆರೆಗಳು ಮಣ್ಣಿನ ಹೂಳು ತುಂಬಿಕೊಂಡು ಅಥವಾ ಒಂದು ಸ್ವಚ್ಛತೆಯನ್ನು ಕಾಣದೆ ಅವುಗಳೆಲ್ಲ ಏನಾಗ್ಬಿಟ್ಟಿರ್ತವೆ ಅಂತಂದ್ರೆ ಸಾಕಷ್ಟು ಮಾಲಿನ್ಯಕ್ಕೆ ಒಳಗಾಗಿರ್ತವೆ. ಸೊ ಹಾಗಾಗಿ ನಾವು ನಮ್ಮ ಗ್ರಾಮಗಳಲ್ಲಿ, ನಮ್ಮ ಊರುಗಳಲ್ಲಿರ್ತಕ್ಕಂಥ ಒಂದು ಕೆರೆಗಳ ಸಂರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಅಲ್ಲಿ ನಾವು ಒಂದು ಯಾವುದೇ ಒಂದು ನಗರ ಅಥವಾ ಒಂದು ಕೈಗಾರಿಕೆಗಳ ತ್ಯಾಜ್ಯ ನದಿಗಳಿಗೆ ಸೇರದಂಗೆ ನೋಡ್ಕೋಬೇಕು. ಆಮೇಲೆ ನದಿಯ ಒಂದು ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ, ಆ ನದಿಗಳ ಸಂರಕ್ಷಣೆಗೆ ಅಂದರೆ ಅದು ಶುದ್ಧವಾಗಿ ಮತ್ತು ಕುಡಿಯುವ ನೀರಿಗೆ ಅದು ಪೂರೈಕೆಗೆ ಕೂಡ ಅದು ಏನಾಗಿರಬೇಕು ಅಂತಂದ್ರೆ ಕುಡಿಯುವ ನೀರಿನ ಪೂರೈಕೆಯನ್ನು ಒದಗಿಸುವಷ್ಟರ ಮಟ್ಟಿಗೆ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ, ನದಿಗಳ ಸಂರಕ್ಷಣೆಯನ್ನು ಮಾಡೋದ್ರಿಂದಾಗಿ ತಾಪಮಾನ ಏರಿಕೆಯನ್ನು ಕಡಿಮೆ ಮಾಡ್ಬೋದು. ಆಮೇಲೆ ಕುಡಿಯುವ ನೀರಿನ ಒಂದು ಏನಂತ ಹೇಳ್ತೇವೆ ನಾವು, ಬೇಸಿಗೆ ಕಾಲದಲ್ಲಿ ಎಷ್ಟೋ ಒಂದು ನೀರಿನ ಒಂದು ಬರಗಾಲ ಸೃಷ್ಟಿಯಾಗುತ್ತೆ, ಎಷ್ಟೋ ಒಂದು ಬರಗಾಲ ಇರುತ್ತೆ. ಆಗಿರಬೇಕಾದ್ರೆ ನಾವು ಕುಡಿಯುವ ನೀರನ್ನು ತರೋದಕ್ಕೇ ನಾವು ಎಷ್ಟೊಂದು ಕಷ್ಟಪಡ್ತೀವಿ. ಇದೆಲ್ಲ ನಾವು ಮುಂದೆ ನಾವು ಕೂಡ ಮುಂದಿನ ಪೀಳಿಗೆ ಕೂಡ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದ್ರೆ ನದಿಗಳನ್ನ ಸಂರಕ್ಷಣೆ ಮಾಡಬೇಕು. ಇಲ್ಲ ಅಂತಂದ್ರೆ ಇರುವಂತಹ ಎಷ್ಟೋ ಒಂದು ಪುರಾತನ ನದಿಗಳು ಕೂಡ ಅಳಿವಿನಂಚಿಗೆ ಹೋಗಿ ಕಣ್ಮರೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಿದೆ. ನಗರೀಕರಣವನ್ನು ಆದಷ್ಟು ಮಟ್ಟಿಗೆ ತಡೆಗಟ್ಟಬೇಕು. ನಗರ ಮತ್ತು ಕೈಗಾರಿಕೆಗಳ ತ್ಯಾಜ್ಯ ನದಿಗಳಿಗೆ ಸೇರದಂತೆ ನೋಡ್ಕೋಬೇಕು. ಆಮೇಲೆ ಪ್ರತಿ ವರ್ಷ ಕೂಡ ನದಿಗಳಲ್ಲಿ ಹೂಳು ತುಂಬಿಕೊಂಡಿರುತ್ತೆ, ಆ ಹೂಳನ್ನು ತೆಗೆಸಬೇಕು. ಆಮೇಲೆ ಯಾವುದೇ ಒಂದು ಗ್ರಾಮಗಳಲ್ಲಾಗಿರ್ಬೋದು, ಊರುಗಳಲ್ಲಾಗಿರ್ಬೋದು ತ್ಯಾಜ್ಯವನ್ನು ಡೈರೆಕ್ಟ್ ನದಿಗಳಿಗೆ ಎಸಿತಾರ, ಆ ಎಸೆಯೋದನ್ನು ತಪ್ಪಿಸ್ಬೇಕು. ಒಟ್ಟಾರೆ ಹೇಳಬೇಕಂದ್ರೆ ನದಿಗಳ ಒಂದು ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ನಾವಿಲ್ಲಿ ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಸೊ ಹೀಗೆ ನದಿಗಳು ಅವುಗಳ ಒಂದು ಸ್ವಚ್ಛತೆ, ನದಿಗಳ ಸಂರಕ್ಷಣೆಯನ್ನು ಮಾಡಿದರೆ ಮುಂದೆ ಪರಿಸರದಲ್ಲಿ ಒಂದು ತಾಪಮಾನ ಏರಿಕೆ ಆಗಿರೋದನ್ನು ತಡೆಗಟ್ಟಬಹುದು. ಆಮೇಲೆ ನಮಗೆ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳನ್ನು ತಡೆಗಟ್ಟಬಹುದು. ಒಟ್ಟಾರೆ ಹೇಳ್ಬೋದು ಅಂದರೆ ಪರಿಸರವನ್ನು ಆರೋಗ್ಯಕರವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಇದು ಕೂಡ ನಮಗೆ ನದಿಗಳು ಕೂಡ ಸಹಾಯವನ್ನು ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ಸೊ ಇನ್ನೊಂದೇನಪ್ಪ ಅಂತಂದ್ರೆ ಈಗ ನೀವು ನದಿಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ರಿ. ಇನ್ನೊಂದೇನಂತಂದ್ರೆ ವಾಯುಗುಣದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ನದಿಗಳ ಜೊತೆಗೆ ವಾಯುಗುಣದ ಬಗ್ಗೆನೂ ಕೂಡ ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ಭಾರತದಲ್ಲಿರುವಂತಹ ವಾಯುಗುಣ ಎಂಥದ್ದು, ಆ ವಾಯುಗುಣ ಹೇಗೆ ಒಂದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ಅಭ್ಯಾಸ ಮಾಡೋಣ. ಭಾರತದ ವಾಯುಗುಣವು ಮುಖ್ಯವಾಗಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದ್ದು, ಇದು ಋತುಮಾನದಿಂದ ಋತುಮಾನಕ್ಕೆ ಬದಲಾವಣೆಯನ್ನು ಹೊಂದುತ್ತದೆ. ಸೊ ಹಾಗಾಗಿ ಭಾರತದ ವಾಯುಗುಣ ಅಂದರೆ ಇಲ್ಲಿ ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಚಳಿಗಾಲ ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿವರೆಗೆ ಇರುತ್ತೆ. ಇನ್ನು ಬೇಸಿಗೆಕಾಲ ಮಾರ್ಚ್, ಏಪ್ರಿಲ್, ಮೇವರೆಗೆ ಇರುತ್ತೆ. ಇನ್ನು ಮುಂಗಾರು ಮಳೆಗಾಲ ಅಂದರೆ ಶಾಲೆ ಆರಂಭ ಆಗುವಂತಹ ಒಂದು ವೇಳೆ ಜೂನ್, ಜುಲೈ, ಸೆಪ್ಟೆಂಬರ್. ಜೂನ್ನಲ್ಲಿ ಶಾಲೆ ಆರಂಭ ಆಗ್ತಿರುತ್ತೆ. ಸೊ ವರ್ಷಧಾರೆ ಆರಂಭ ಆಗುತ್ತೆ. ಸೊ ಜೂನ್, ಜುಲೈ, ಸೆಪ್ಟೆಂಬರ್, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮುಂಗಾರು ಮಳೆಗಾಲ ಇರುತ್ತೆ. ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ಕರೀತಾರೆ. ಇನ್ನೊಂದೇನಪ್ಪ ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಒಂದು ಕಾಲ ಅಂತ ಹೇಳ್ಬೋದು, ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತಲೂ ಕೂಡ ಕರಿಬೋದು. ಹಿಂಗಾರು ಮಳೆಗಾಲ ಅಂತಲೂ ಕರೀತಾರೆ. ಹೀಗೆ ಈ ಒಂದು ಚಾರ್ಟನ್ನು ನೀವು ಗಮನಿಸಬಹುದು. 3 ತಿಂಗಳಿಗೊಮ್ಮೆ ಮತ್ತು 4 ತಿಂಗಳಿಗೊಮ್ಮೆ ಈ ಒಂದು ಕಾಲಮಾನ ಯಾಕೆ ಬದಲಾವಣೆ ಆಗುತ್ತೆ? ಸೊ ಯಾಕೆ ಅಂತಂದ್ರೆ ಭಾರತದಲ್ಲಿರ್ತಕ್ಕಂತಹ ವಾಯುಗುಣವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವಾಗಿದ್ದು, ಇದು ಏನಾಗಿದೆ ಅಂದ್ರೆ ಋತುಮಾನದಿಂದ ಋತುಮಾನಕ್ಕೆ ಬದಲಾವಣೆಯನ್ನು ಹೊಂದುತ್ತದೆ. ಇದೇ ನಮ್ಮ ಭಾರತದ ವಾಯುಗುಣದ ಒಂದು ವಿಶೇಷತೆ. ಇದು ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಭಾರತದಲ್ಲಿ ಚಳಿಗಾಲ ಇರುತ್ತೆ, ನಡುಗುವಂತಹ ಚಳಿ ಇರುತ್ತೆ. ಬೇಸಿಗೆ ಕಾಲ ಮಾರ್ಚ್, ಏಪ್ರಿಲ್, ಮೇಯಲ್ಲಿ ಸುಡುವಂತಹ ಬಿಸಿಲು, ನಿಮಗೆಲ್ಲ ಸೆಕೆ ಅನುಭವ ಆಗಿರುತ್ತೆ. ಸೊ ಇನ್ನೊಂದೇನೆಂದರೆ ನಾವು ಸೆಕೆ, ಇಲ್ಲಿ ಬೇಸಿಗೆ ಕಾಲ ಇರುತ್ತೆ, ನೀವೆಲ್ಲ ರಜೆಯನ್ನು ಅನುಭವಿಸ್ತಿರ್ತೀರಿ. ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಪೋಷಕರೊಡನೆ, ನಿಮ್ಮ ಪಾಲಕರೊಡನೆ ನೀವೇನು ಮಾಡ್ತೀರಿ ಅಂದ್ರೆ ಈ ಒಂದು ಬೇಸಿಗೆ ಕಾಲವನ್ನು ಕಳೆಯುತ್ತೀರಿ. ಸೊ ಇನ್ನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿ ಮುಂಗಾರು ಬರುತ್ತೆ. ಸೊ ವರ್ಷಧಾರೆ ಆರಂಭ ಆಗ್ತಕ್ಕಂಥ ಕಾಲ. ನಮ್ಮ ಒಂದು ಶಾಲೆಗಳು ಕೂಡ ಅವತ್ತು ಏನಂತಂದರೆ ಜೂನ್ ತಿಂಗಳಲ್ಲಿ ಕಾರ್ಯಾರಂಭ ಆಗ್ತವೆ. ಸೊ ಅವತ್ತಿನಿಂದ ನಮ್ಮ ಒಂದು ಶಾಲಾ ವಾರ್ಷಿಕ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗ್ತವೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಸುಮಾರು 4 ತಿಂಗಳುಗಳ ಕಾಲ ಭಾರತದಲ್ಲಿ ಬೀಸೋದ್ರಿಂದಾಗಿ ಭಾರತದಲ್ಲಿ ವರ್ಷಧಾರೆ ಆರಂಭ ಆಗುತ್ತೆ. ಸೊ ಮುಂಗಾರು ಮಳೆಗಾಲ ಇರುತ್ತೆ. ಭಾರತಕ್ಕೆ ಹೆಚ್ಚು ಮಳೆ ತರುವಂತಹ ಒಂದು ಕಾಲ ಅಂದರೆ ಜೂನ್, ಜುಲೈ, ಸೆಪ್ಟೆಂಬರ್ ಮತ್ತು ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳು. ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾರಣದಿಂದಾಗಿ ಭಾರತದಲ್ಲಿ ಈ ಒಂದು ಮಳೆಗಾಲ ಇರುತ್ತೆ. ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದಲ್ಲಿ 4 ತಿಂಗಳುಗಳ ಕಾಲ ಮಳೆಯನ್ನು ಸುರಿಸುತ್ತವೆ. ಕೊನೆಗೆ ಅವುಗಳ ಬೀಸುವಿಕೆ ಕಡಿಮೆ ಆದಂತೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವೇನು ತಿಳ್ಕೊಬೋದು ಅಂದ್ರೆ ಭಾರತದಲ್ಲಿ ಈ ಒಂದು ಋತುಮಾನಕ್ಕೆ ಅನುಗುಣವಾಗಿ ವಾಯುಗುಣದಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಅದು ಏನಂತ ಹೇಳ್ಬೋದು, ಬೇಸಿಗೆಯ ಸೆಕೆ ಆಗಿರಬಹುದು, ಚಳಿಗಾಲದ ಚಳಿ ಆಗಿರಬಹುದು, ಮಳೆಗಾಲದ ತಂಪು ವಾತಾವರಣವನ್ನು ನಾವು ಅನುಭವಿಸಿರ್ತೇವೆ. ಇದು ನಮ್ಮ ಗಮನಕ್ಕೆ ಬಂದಿರುತ್ತೆ. ಸೊ ಇದು ನಮ್ಮ ಗಮನಕ್ಕೆ ಬಂದಿದೆ ಅಂತಂದರೆ ಈ ಋತುಮಾನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಕೂಡ ನಮಗೆ ಏನಂತಂದ್ರೆ ಋತುಮಾನದಲ್ಲಿನ ಬದಲಾವಣೆಗಳು ಕೂಡ ನಮಗೆ ಪರಿಸರದಲ್ಲಿ ಆಗ್ತಕ್ಕಂತಹ ಥಂಡಿ, ಚಳಿ, ಆಮೇಲೆ ತಂಪು, ಸೆಕೆ ಇವುಗಳ ಮೂಲಕ ನಮ್ಮ ಒಂದು ಅನುಭವಕ್ಕೆ ಬಂದಿರುತ್ತೆ. ಹಾಗಾದರೆ ಸೊ ಒಂದು ಪರಿಸರದಲ್ಲಿನ ವಾಯುಗುಣದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಯಾವುವು ಅಂತ ನೋಡೋದಾದರೆ ಮುಖ್ಯವಾಗಿ ಒಣಹವೆ, ಬೀಸಿ ಬರುವಂತಹ ಮಾರುತಗಳು, ಚಂಡಮಾರುತಗಳು, ಪ್ರಕೃತಿ ವಿಕೋಪಗಳು, ಸುನಾಮಿಗಳು ಇವುಗಳು ಕೂಡ ಒಂದು ಪ್ರದೇಶದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಈಗ ನೋಡ್ರಿ, ಪ್ರೆಸೆಂಟಾಗಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ನೀರವ್ ಅಂತಕ್ಕಂಥ ಒಂದು ಚಂಡಮಾರುತ ಬೀಸ್ತಾ ಇದೆ. ಅದರಿಂದಾಗಿ ಎಷ್ಟೋ ರಾಜ್ಯಗಳಲ್ಲಿ ಮೋಡ ಕವಿದ ವಾತಾವರಣ ಇದೆ, ಅಲ್ಪ ಸ್ವಲ್ಪ ಮಳೆ ಕೂಡ ಆಗ್ತಾ ಇದೆ. ಸೊ ಹೀಗೆ ಯಾವುದೋ ಒಂದು ಪ್ರದೇಶ ಆಗಿರಬಹುದು, ಸಮುದ್ರ ತೀರಗಳಲ್ಲಿ ಬೀಸ್ತಕ್ಕಂಥ ಚಂಡಮಾರುತ, ಸುನಾಮಿಗಳು, ಆಮೇಲೆ ಇನ್ನೊಂದು ಒಣಹವೆ ಆಗಿರಬಹುದು, ಇವುಗಳು ಕೂಡ ಒಂದು ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರ್ತವೆ. ಹಾಗಾಗಿ ಅವುಗಳೇನಾಗ್ತವೆ ಅಂತಂದ್ರೆ ನಮ್ಮ ಅನುಭವಕ್ಕೆ ಬರ್ತವೆ ಅಂತ ನಾವಿಲ್ಲಿ ತಿಳ್ಕೊಬಹುದು.
ಒಟ್ಟಾರೆಯಾಗಿ ತಿಳ್ಕೊಬೋದು. ಅಂದರೆ ಭಾರತದ ವಾಯುಗುಣವು ಋತುಮಾನದಿಂದ ಋತುಮಾನಕ್ಕೆ ಅದು ವ್ಯತ್ಯಾಸವನ್ನು ಹೊಂದುತ್ತದೆ. ಹಾಗಾಗಿ ನಾವು ಋತುಮಾನಕ್ಕೆ ಅನುಗುಣವಾದಂತಹ ಆಹಾರ ಸೇವನೆಯನ್ನು ಮಾಡಬೇಕು. ಋತುಮಾನಕ್ಕೆ ಅನುಗುಣವಾಗಿ ಆಹಾರ ಸೇವನೆ, ಉಡುಗೆ ತೊಡುಗೆಯನ್ನು ಮಾಡಬೇಕು. ಸೊ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಅವಧಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.